Next, here, fill in the blanks with appropriate tense form of the verb given in the brackets. Tense form ಅಂದ್ರೇನು? Past, present, future. ಇದರಲ್ಲೇ ನಿಮಗೆ ಬೇರೆ ಬೇರೆ ಕಂಟಿನ್ಯೂಸ್ ಅಥವಾ ಏನಿದೆ ಪರ್ಫೆಕ್ಟ್ ಟೆನ್ಸ್ ಗಳಿದಾವೆ ಅಲ್ವಾ? ಸೊ ಈ ಕರೆಕ್ಟ್ ಫಾರ್ಮ್ ನ ನೀವು ಚೂಸ್ ಮಾಡಬೇಕು. ಮೇನ್ ಆಗಿರುವಂತದ್ದು ಪ್ರೆಸೆಂಟ್, ಪಾಸ್ಟ್ ಅಂಡ್ ಫ್ಯೂಚರ್. ಬ್ರಾಕೆಟ್ ಅಲ್ಲಿ ನಿಮ್ಗೆ ವರ್ಡ್ ನ ಕೊಟ್ಟಿದ್ದಾರೆ. ವರ್ಡ್ಸ್ ಹ್ಯಾವ್ ಬಿನ್ ಗಿವನ್ ಇನ್ ದ ಬ್ರಾಕೆಟ್. ಸೊ ಅಪ್ರಾಪ್ರಿಯೇಟ್ ಫಾರ್ಮ್ಸ್, ಟೆನ್ಸ್ ಫಾರ್ಮ್ಸ್ ಯು ಹ್ಯಾವ್ ಟು ಆಡ್. Swami's father dash gloomily glazing at the newspaper on the lap. ಕುತ್ಕೊಂಡಿದ್ದಾರೆ. Already he is sitting and gloomily glazing. So what will be the here? Swami, what will be the form of the verb here? Sat. Swami's father sat gloomily gazing at the newspaper on the lap. Second one, when he dash in the office, Swami saw a nightmare. Okay, nightmare ಅಂದ್ರೆ ಏನು ಮಕ್ಕಳೇ? Nightmare is ದುಸ್ವಪ್ನ. ಇವೆಲ್ಲ ಪಾಠದಲ್ಲಿ ಬಂದಿರುವಂತದ್ದು. ವೆನ್ ಹಿ ಡ್ಯಾಶ್ ಇನ್ ದ ಆಫೀಸ್ ಆಲ್ರೆಡಿ ಆಗಿರೋದು ಇದು. ಯಾಕೆ ನೋಡಿ, ಸಾ ಪಾಸ್ಟ್ ಟೆನ್ಸ್ ಯೂಸ್ ಮಾಡಿದ್ದಾರೆ. ಆಲ್ರೆಡಿ ಹಿ ವಾಸ್ ಸ್ಲೀಪಿಂಗ್. ವೆನ್ ಹಿ ವಾಸ್ ಸ್ಲೀಪಿಂಗ್ ಇನ್ ದ ಆಫೀಸ್. ಲೆಫ್ಟ್ ಬರೋದಿಲ್ಲ, ಯಾಕೆ? ಬಿ ಕೊಟ್ಟಿದ್ದಾರೆ ಇಲ್ಲಿ, ಪ್ಲಸ್ ಸ್ಲೀಪ್ ಕೊಟ್ಟಿದ್ದಾರೆ ಅಲ್ವಾ? ಸೊ ಇದರ ಪಾಸ್ಟ್ ಟೆನ್ಸ್ ಏನಾಗುತ್ತೆ? ವಾಸ್ ಸ್ಲೀಪಿಂಗ್. ವೆನ್ ಹಿ ವಾಸ್ ಸ್ಲೀಪಿಂಗ್ ಇನ್ ದ ಆಫೀಸ್, Swami saw a nightmare.